ನಮಸ್ಕಾರ, ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರೀತಿಕಾ ಬಂಗೇರ. ಕನ್ನಡಿಗರ ಹೆಮ್ಮೆಯ ಬ್ರ್ಯಾಂಡ್ ಎಚ್ಎಂಟಿಗೆ ಕೇಂದ್ರ ಸರ್ಕಾರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಹೊಸ ಮೆರುಗು ತಂದಿದ್ದಾರೆ. ಕನ್ನಡಿಗರ ಹೆಗ್ಗುರುತಾಗಿರುವಂತಹ ಎಚ್ಎಂಟಿ ಕಂಪನಿಯ ಪುನಶ್ಚೇತನಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಂದಾಗಿದ್ದು, ಇದೀಗ ಈ ವಾಚ್ನಲ್ಲಿ ಕನ್ನಡದ ಅಂಕಿಗಳು ರಾರಾಜಿಸ್ತಾ ಇವೆ. ಎಚ್ಎಂಟಿಯ ಹೊಸ ಸರಣಿಯ ವಾಚ್ಗಳು ಈಗ ಕನ್ನಡಿಗರ ಮನೆ ಮಾತಾಗಿದೆ. ಅದೇನು ಅನ್ನೋದನ್ನ ನೋಡೋಣ. ಕನ್ನಡದ ಅಂಕಿಗಳು ಹಾಗೂ ಕರ್ನಾಟಕದ ಲಾಂಛನ ಗಂಟ ಬೇರುಂಡ ಇರುವ ಎಚ್ಎಂಟಿ ಹೊಸ ವಾಚ್ಗಳು ಯುವ ಜನತೆಯನ್ನ ಹೆಚ್ಚು ಆಕರ್ಷಿಸ್ತಾ ಇದೆ. ಈ ವಾಚ್ಗಳು ಮಾರುಕಟ್ಟೆಗೆ ಬಂದಿದ್ದೇ ತಡ, ಮಾರುಕಟ್ಟೆ ಬಿಡುಗಡೆಯಾದ ಕೆಲವೇ ದಿನಗಳಲ್ಲಿ ಆ ಆವೃತ್ತಿಯ ವಾಚ್ಗಳು ಸಂಪೂರ್ಣವಾಗಿ ಖಾಲಿಯಾಗಿದ್ದು, ಜನಪ್ರಿಯತೆಯ ಜೊತೆಗೆ ಗ್ರಾಹಕರಿಂದ ಹೆಚ್ಚು ಬೇಡಿಕೆ ಸೃಷ್ಟಿಯಾಗಿರೋದು ಸಂತಸದ ವಿಷಯ ಎಂದು ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕನ್ನಡಿಗರ ಹೆಮ್ಮೆಯ ಎಚ್ಎಂಟಿ ವಾಚ್ ಕಟ್ಟೋಣ, ಎಚ್ಎಂಟಿ ಸಂಸ್ಥೆ ಉಳಿಸೋಣ ಎಂದಿದ್ದಾರೆ. ಕನ್ನಡಿಗರು ಈ ವಾಚ್ ಖರೀದಿಸಿ ಆ ಸಂತೋಷದ ವಿಷಯವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಈ ರೀತಿಯ ವಿಶೇಷ ವಿನ್ಯಾಸ ಸಿಕ್ಕಿದ್ದು ಖುಷಿಯಾಗಿದೆ ಎಂದು ಕನ್ನಡಿಗರು ಹೇಳಿದ್ದಾರೆ. ಎಚ್ಎಂಟಿ ವಾಚ್ನೊಂದಿಗೆ ಬೆಂಗಳೂರು ಹಾಗೂ ಕನ್ನಡಿಗರಿಗೆ ವಿಶೇಷ ಅನುಬಂಧವಿದೆ. ಈ ಬಗ್ಗೆ ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ. ವೆಂಕಟೇಶ್ ಎನ್ನುವವರು ಕನ್ನಡಿಗರ ಹೆಮ್ಮೆಯ ಬ್ರ್ಯಾಂಡ್ ಎಚ್ಎಂಟಿ ಕನ್ನಡದ ಬಂದಿರೋದು ತುಂಬಾ ಖುಷಿ ಎಂದು ಹಂಚಿಕೊಂಡಿದ್ದಾರೆ. ಇನ್ನು ಕರ್ನಾಟಕದ ಲಾಂಛನ ಗಂಡ ಬೇರುಂಡ ಇರುವಂತಹ ಎಚ್ಎಂಟಿ ಹೊಸ ವಾಚ್ಗಳು ಯುವ ಜನತೆಯನ್ನ ಹೆಚ್ಚು ಆಕರ್ಷಿಸ್ತಾ ಇದೆ. ಮಾರುಕಟ್ಟೆ ಬಿಡುಗಡೆಯಾಗಿದ್ದೇ ತಡ ಈ ಎಲ್ಲಾ ವಾಚ್ಗಳು ಸಂಪೂರ್ಣವಾಗಿ ಖಾಲಿಯಾಗಿದ್ದು, ಜನಪ್ರಿಯತೆಯ ಜೊತೆಗೆ ಗ್ರಾಹಕರಿಂದ ಹೆಚ್ಚು ಬೇಡಿಕೆ ಸೃಷ್ಟಿಯಾಗಿದ್ದು ಸಂತಸ ಎಂದು ಹೇಳಿಕೊಂಡಿದ್ದಾರೆ. ನಮ್ಮ ಸುದ್ದಿ ನಿಮ್ಮ ಸುತ್ತ, ನವ ಕರ್ನಾಟಕದ ನೋಟ. ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ. ವಂದನೆಗಳು.